ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಹೋಮ್ಲಿ ವ್ಲಾಗ್ಸ್ ಇನ್ ಕನ್ನಡ. ಶನಿವಾರ ರಥಸಪ್ತಮಿ ಇತ್ತು. ಎಲ್ಲರೂ ಆಚರಣೆ ಮಾಡಿರ್ತೀರ ಅನ್ಕೋತೀನಿ. ನಾವು ಆಚರಣೆ ಮಾಡಿದ್ವಿ. ಪ್ರತಿ ವರ್ಷ ನಾವು ತಪ್ಪದೆ ರಥಸಪ್ತಮಿನ ಆಚರಣೆ ಮಾಡ್ತೀವಿ. ರಥಸಪ್ತಮಿ ಹೇಗೆ ಆಚರಣೆ ಮಾಡ್ತೀವಿ ಅಂದರೆ, ಬಿಳಿ ಎಕ್ಕದ ಎಲೆಗಳನ್ನು ತಗೊಬಂದು ಅದನ್ನು ಏಳು ಎಲೆಗಳನ್ನು ಪಾದದ ಮೇಲೆ, ಭುಜದ ಮೇಲೆ, ತೊಡೆಗಳ ಮೇಲೆ ಮತ್ತು ತಲೆ ಮೇಲೆ ಎಲ್ಲ ಇಟ್ಕೊಂಡು ಪೂರ್ವಾಭಿಮುಖವಾಗಿ ಕುಳಿತು ಶ್ಲೋಕ ಹೇಳಿಕೊಂಡು ನಾವು ಸ್ನಾನ ಮಾಡ್ಕೊಳ್ಳೋ ಅಂಥದ್ದು. ಆ ಥರ ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನು ಇಟ್ಟು ಸ್ನಾನ ಮಾಡೋದ್ರಿಂದ ಆರೋಗ್ಯ ಇರುತ್ತೆ ಅಂತ ಹೇಳ್ತಾರೆ. ನಾನು ವರ್ಷ ಆಚರಣೆ ಮಾಡ್ತೀನಿ. ಮತ್ತು ಅಮ್ಮ ಬಂದಿದ್ದಾರೆ ಇವತ್ತು. ಅಮ್ಮನ ಕೈ ರುಚಿ, ಅಮ್ಮನ ರೆಸಿಪಿ, ಅಮ್ಮ ಹೇಗೆ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಅವ್ರು ಮಾಡೋ ರೆಸಿಪಿನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಬೇಳೆ ಸಾಂಬಾರಿಗೆ ಒಗ್ಗರಣೆ ಮಾಡ್ತಾಯಿದ್ದಾರೆ. ನಮ್ಮ ಮನೇಲಿ ಅಮ್ಮ ಮಾಡೋ ಅಡುಗೆ ಅಂದರೆ ಎಲ್ರಿಗೂ ತುಂಬ ಇಷ್ಟ. ನಾವು ಹೇಗೆ ಮಾಡಿದ್ರೂ ಅವರಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ. ಫಸ್ಟು ನೋಡಿ, ಬೇಳೆ ಟೊಮ್ಯಾಟೊ ಫಸ್ಟು ಬೇಯಿಸ್ಕೊಬಿಡ್ತೀವಿ. ಆಮೇಲೆ ವೆಜಿಟೇಬಲ್ಸು, ಸಾಂಬಾರು ಪೌಡರು, ಹುಣಸೆಹಣ್ಣು, ಉಪ್ಪು ಎಲ್ಲ ಹಾಕಿ ಇನ್ನೊಂದು ಸಾರಿ ಒಂದೇ ಒಂದು ವಿಷಿಲ್ ಬರೆಸ್ಕೊಂಡು ಎಲ್ಲ ಬೇಯಿಸಿಟ್ಕೊಂಡಿದ್ದೀವಿ. ಅದಕ್ಕೆ ನಾವು ಒಗ್ಗರಣೆ ಮಾಡ್ತಾಯಿದ್ದೀವಿ. ಒಗ್ಗರಣೆ ಮಾಡ್ತಾಯಿದ್ದಾರೆ ಅಮ್ಮ. ಕರಿಬೇವು, ಸಾಸಿವೆ, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದಾರೆ. ಈಗ ಇದು ಚೆನ್ನಾಗಿ ಕುದಿ ಬಂದಮೇಲೆ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಮುಲ್ಲಂಗಿ, ಬೀನ್ಸ್, ಕ್ಯಾರೆಟು ಎಲ್ಲನೂ ಹಾಕಿದ್ದಾರೆ. ನೋಕೋಲು, ಈಗ ನೆಕ್ಸ್ಟು ನಾವು ಬೆಂಡೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೆಂಡೆಕಾಯಿ ಫ್ರೈ ಮಾಡೋದನ್ನು ರೆಸಿಪಿ ಶೇರ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಅದನ್ನು ಶಾಲೋ ಫ್ರೈ ಮಾಡ್ಕೋಬೇಕಾಗತ್ತೆ. ಬೆಂಡೆಕಾಯಿನ ಅದು ಎಳಸಾಗಿರುತ್ತೆ. ಎಳಸಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಬೆಂಡೆಕಾಯಿ. ಅದನ್ನು ನೋಡಿ, ಈ ಥರ ನೀಟಾಗಿ ಶಾಲೋ ಫ್ರೈ ಮಾಡಿಕೊಂಡು ಎಲ್ಲನೂ ಒಂದು ಬೌಲ್ಗೆ ಹಾಕೋಬೇಕಾಗತ್ತೆ. ತುಂಬ ಚೆನ್ನಾಗಿರುತ್ತೆ ಇದು ರೆಸಿಪಿ, ಮತ್ತು ಈಸಿ ಕೂಡ. ಈ ಪಲ್ಯ ಮಾಡೋದಕ್ಕಿಂತ ಈ ಥರ ಮಾಡಿದ್ರೆ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ಇದಕ್ಕೆ ಮ್ಯಾಗಿ ಮಸಾಲ ಅಂತ ಸಿಗತ್ತೆ ಅಂಗಡಿಯಲ್ಲಿ. ಮ್ಯಾಗಿ ಮಸಾಲ ಹಾಕಿ ಅದನ್ನು ಮಿಕ್ಸ್ ಮಾಡೋದು. ಅದರಲ್ಲೇ ಉಪ್ಪು, ಖಾರ ಎಲ್ಲ ಇರುತ್ತೆ. ನೀವು ಎಕ್ಸ್ಟ್ರಾ ಸಾಲ್ಟ್ ಆಗಲಿ ಖಾರ ಆಗಲಿ ಏನೂ ಆ್ಯಡ್ ಮಾಡೋ ಹಾಗೆ ಇಲ್ಲ. ಏನೂ ಆ್ಯಡ್ ಮಾಡೋಗಿಲ್ಲ, ಎಲ್ಲ ಅದರಲ್ಲೇ ಇರುತ್ತೆ. ಅದಕ್ಕೆ ನಾನು ಹೇಳಿದ್ದು, ಇದು ರೆಸಿಪಿ ತುಂಬ ಈಸಿ. ಮತ್ತು ನೀವು ಯಾರಾದರೂ ಗೆಸ್ಟ್ ಬಂದಿದ್ದಾಗ ನೀವು 10 ಮಿನಿಟ್ಸಲ್ಲಿ ಪ್ರಿಪೇರ್ ಮಾಡಿಬಿಡ್ಬೋದು ಈ ಸೈಡ್ ಡಿಶ್ನ. ನೋಡಿ, ಈಗ ಮ್ಯಾಗಿ ಮಸಾಲ 2 ಪ್ಯಾಕೆಟ್ಸ್ ಆ್ಯಡ್ ಮಾಡ್ತಾಯಿದ್ದೀವಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಒಂದು 10 ಮಿನಿಟ್ಸ್ ಇಟ್ಬಿಟ್ಟು ಆಮೇಲೆ ಸರ್ವ್ ಮಾಡ್ಕೋಬೋದು. ರಸಮ್ಗೆ, ಬೇಳೆ ಸಾಂಬಾರ್ಗಂತೂ ಒಳ್ಳೆ ಕಾಂಬಿನೇಷನ್ ಇದು. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ, ಕ್ವಿಕ್ಕಾಗಿ ಆಗಿಬಿಡತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇದನ್ನು ನಾವು ಬೇಳೆ ಸಾಂಬಾರ್ಗೆ ಸೈಡ್ ಡಿಶ್ ಆಗಿ ಮಾಡಿದ್ವಿ. ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ. ಅದಾದಮೇಲೆ ನಾನು ಊಟ ಎಲ್ಲ ಆದಮೇಲೆ ಬೆಳಗ್ಗೆ ಬಟ್ಟೆ ಹಾಕಿದ್ವಿ ಟೆರೆಸ್ ಮೇಲೆ. ಎಲ್ಲ ನೀಟಾಗಿ ಒಣಗಿತ್ತು. ಅದನ್ನು ನಾನು ನೋಡಿ ಈ ಥರ ಸಪ್ರೇಟಾಗಿ ನೀಟಾಗಿ ಫೋಲ್ಡ್ ಮಾಡಿ ಅವ್ರವ್ರ ಬಟ್ಟೆನ ಅವ್ರವ್ರ ಜಾಗದಲ್ಲಿ ಇಟ್ಬಿಟ್ರೆ ಅವ್ರು ಈಸಿಯಾಗಿ ತಗೋತಾರೆ. ಏನೂ ಹುಡ್ಕೋ ಹಾಗೆ ಇರೋದಿಲ್ಲ. ಮತ್ತು ನಾವು ಆಗಿನ ಕೆಲಸ ಮಾಡೋದ್ರಿಂದ ನಮಗೆ ಕೆಲಸ ಜಾಸ್ತಿ ಇರೋದಿಲ್ಲ. ಎಲ್ಲ ಕ್ಲೀನಾಗೂ ಇರುತ್ತೆ.
ನೋಡಿ ಈಗ ಊಟ ಎಲ್ಲ ಆದಮೇಲೆ ಪಾತ್ರೆ ಇತ್ತು, ಅದನ್ನೆಲ್ಲ ನೀಟಾಗಿ ಅಲ್ಲಿಂದ ಅಲ್ಲಿಗೆ ವಾಶ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಈ ಥರ ಪಾತ್ರೆ ಎಲ್ಲ ನೀಟಾಗಿ ನೀವು ಅವಾಗಿಂದ ಅವಾಗ ವಾಶ್ ಮಾಡಿ ಇಟ್ಬಿಟ್ರೆ ನಿಮಗೆ ಕಿಚನ್ನು ನೀಟಾಗಿ ಕಾಣಿಸ್ತಾ ಇರುತ್ತೆ. ನಿಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೂ ಒಂಥರ ಫ್ರೆಶ್ ಅನಿಸ್ತಾ ಇರುತ್ತೆ. ಸಿಂಕಲ್ಲೆಲ್ಲ ಪಾತ್ರೆ ಎಲ್ಲ ಇಟ್ಟಿದ್ರೆ ನಿಮಗೆ ಒಂಥರ ಬೋರ್ ಅನಿಸುತ್ತೆ ಕೆಲಸ ಮಾಡೋದಕ್ಕೆ. ನೋಡಿ ಎಲ್ಲ ವಾಶ್ ಮಾಡ್ಕೊಬಿಡ್ತೀನಿ. ಅದಾದಮೇಲೆ ನಾನು ಅಲಸಂದೆ ಬೇಳೆನ ವಡೆ ಮಾಡೋದಕ್ಕೆ ನೆನೆಸ್ಕೊಂಡಿದ್ದೆ. ಒಂದು ಹಾಫ್ ಆನ್ ಅವರ್ ನೆನೆಸಿದ್ರೆ ಸಾಕಾಗತ್ತೆ. ಅದಕ್ಕೆ ನಾನು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ನೀಟಾಗಿ ಕಟ್ ಮಾಡ್ಕೊತೀನಿ. ಈಗ ಅಲಸಂದೆ ವಡೆ ತುಂಬ ಚೆನ್ನಾಗಿರುತ್ತೆ ನಿಮಗೆ ಕಡಲೆಬೇಳೆ ವಡೆಗಿಂತ. ಅದನ್ನು ನಾವು ಇವತ್ತು ರೆಸಿಪಿ ಶೇರ್ ಮಾಡ್ಕೋತಾ ಇದ್ದೀವಿ. ಅಲಸಂದೆ ಬೇಳೆಗೆ ನಾವು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಇಷ್ಟನ್ನು ಫಸ್ಟು ನಾವು ತರ್ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಖಾರಕ್ಕೆ ಎಷ್ಟು ಮೆಣಸಿನ್ಕಾಯಿ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವು ಜಾಸ್ತಿನೇ ಹಾಕ್ತಾಯಿದ್ದೀವಿ, ನಮಗೆ ಸ್ವಲ್ಪ ಸ್ಪೈಸಿಯಾಗಿ ಇಷ್ಟ ಆಗತ್ತೆ. ನೋಡಿ ಅದನ್ನು ತರ್ತರಿಯಾಗಿ ನಾವು ಪೇಸ್ಟ್ ಮಾಡಿಕೊಂಡ ನಂತರ ಈ ಬೇಳೆನ ಎಲ್ಲ ನೀಟಾಗಿ ತೊಳೆದು ಕ್ಲೀನ್ ಮಾಡ್ಕೊಂಡಿರ್ತೀವಲ್ಲ, ನೆನೆಸಿ ಅದನ್ನು ಗ್ರೈಂಡ್ ಮಾಡ್ಕೋತೀವಿ. ಆ ಪೇಸ್ಟ್ ಮಾಡ್ಕೊಂಡಿರ್ತೀವಲ್ಲ ಅದ್ರ ಜೊತೆಗೆ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅಮ್ಮ ಎಲ್ಲ ಕೈ ಎಳ್ತೇನೆ ಹಾಕಿ ನಾವು ಇದನ್ನು ತುಂಬ ನುಣ್ಣಗೆ ಪೇಸ್ಟ್ ಮಾಡ್ಕೋಬಾರ್ದು. ತರಿಯಾಗಿದ್ರೇ ನಿಮಗೆ ವಡೆ ತುಂಬ ಚೆನ್ನಾಗಿರುತ್ತೆ ಮತ್ತು ಗರಿಗರಿಯಾಗಿ ಬರುತ್ತೆ. ಮೇಯ್ನಾಗಿ ಏನಂದರೆ ನಾವು ನೀರು ಹಾಕಿ ರುಬ್ಕೋಬಾರ್ದು, ಮತ್ತು ನಾವು ಚಕ್ಕೆ ಲವಂಗ ಆ್ಯಡ್ ಮಾಡೋದಿಲ್ಲ ಇದಕ್ಕೆ. ನಾವು ಬರೀ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಉಪ್ಪು ಇಷ್ಟನ್ನು ಹಾಕಿ ನಾವು ಅದನ್ನು ತರಿಯಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀವಿ. ನೋಡಿ ಎಲ್ಲ ಈ ಥರ ನೀಟಾಗಿ ನಾವು ತರಿಯಾಗಿ ರುಬ್ಬಾದ್ಮೇಲೆ ಅದಕ್ಕೆ ಈರುಳ್ಳಿ, ಎಷ್ಟು ಈರುಳ್ಳಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಮತ್ತು ಸಬ್ಸಿಗೆ ಸೊಪ್ಪು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕ್ಲೀನ್ ಮಾಡಿರೋ ಅಂಥ ಸಬ್ಸಿಗೆ ಸೊಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಆ್ಯಡ್ ಮಾಡಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ, ಮೊದಲೇ ಹೇಳ್ದಾಗೆ ಕಲ್ಲುಪ್ಪು ಹಾಕಿದ್ರಲ್ವ ಅಮ್ಮ ಗ್ರೈಂಡ್ ಮಾಡೋಕ್ಕೆ, ಉಪ್ಪೆಲ್ಲ ಹಾಕಿ ಕರೆಕ್ಟಾಗಿ ಪೇಸ್ಟ್ ಮಾಡಾದಮೇಲೆ ನಾವು ತರ್ತರಿಯಾಗಿ ರುಬ್ಬಾದಮೇಲೆ ಈರುಳ್ಳಿ, ಸಬ್ಸಿಗೆ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ವಡೆ ಅಂತ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಅಲಸಂದೆ ವಡೆ. ನೋಡಿ ಈಗ ಕಾದ ಎಣ್ಣೆಗೆ ವಡೆ ಹಾಕ್ತಾ ಇದ್ದಾರೆ ಅಮ್ಮ. ಆ ಕಡೆ ಟೀ ಮಾಡಕ್ಕೆ ಇಟ್ಟಿದ್ದಾರೆ ಅಮ್ಮ. ತುಂಬ ಟೇಸ್ಟಿಯಾಗಿತ್ತು ಇದು. ನೋಡಿ ಈ ಥರ ಸ್ವಲ್ಪ ಬ್ರೌನಿಶ್ ಬರಗಂಟ ನಾವು ಸಣ್ಣ ಫ್ಲೇಮಲ್ಲೇ ನಾವು ವಡೆನ ಬೇಯಿಸ್ಕೋಬೇಕಾಗತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಇದಾಗಿದೆ. ಈಗ ವಡೆ ರೆಡಿಯಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.